ಮಲೆನಾಡು ಶಿವಮೊಗ್ಗದಲ್ಲಿ ರಾತ್ರಿ ಧಾರಾಕಾರ ಮಳೆ ಸುರಿದಿದೆ. ಗುಡುಗು ಸಿಡಿಲು ಸಹಿತ ಸುರಿದಿರುವಂತಹ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ. ಶಿವಮೊಗ್ಗದ ಶರಾವತಿ ನಗರ ಮನೆಗಳಿಗೆ ನುಗ್ಗಿರುವಂತಹ ನೀರು, ಕಾಲುವೆ ಪಕ್ಕದ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಮನೆಗೆ ನೀರು ನುಗ್ಗಿ ರಾತ್ರಿ ಇಡೀ ಜನ ಪರದಾಡಿದ್ದಾರೆ. ನಿನ್ನೆ ರಾತ್ರಿ ಧಾರಾಕಾರ ಮಳೆ ಆಗಿದೆ, ಹಾಗಾಗಿ ಈ ಸಮಸ್ಯೆ ಆಗಿದೆ. ಗುಡುಗು ಸಿಡಿಲು ಸಹಿತ ಸುರಿದಿರುವಂತಹ ಮಳೆಗೆ ಈ ರೀತಿಯಾಗಿ ಅವಾಂತರವೇ ಸೃಷ್ಟಿಯಾಗಿದೆ. ನೋಡಿ, ಮನೆಗಳಲ್ಲೇ ನೀರೆಲ್ಲವೂ ಕೂಡ ನುಗ್ಗಿದೆ. ಶಿವಮೊಗ್ಗದ ಶರಾವತಿ ನಗರ ಮನೆಗಳಿಗೆ ನೀರು ನುಗ್ಗಿ ಈ ರೀತಿಯಾಗಿ ಸಮಸ್ಯೆ ಆಗಿದೆ, ಅವಾಂತರವೇ ಸೃಷ್ಟಿಯಾಗಿದೆ. ಕಾಲುವೆ ಪಕ್ಕದ ಮನೆಗಳಿಗೆ ನುಗ್ಗಿರುವಂತಹ ಮಳೆ ನೀರು. ಇನ್ನು ಮನೆಗೆ ನೀರು ನುಗ್ಗಿ ರಾತ್ರಿ ಇಡೀ ಜನ ಇಲ್ಲಿ ಪರದಾಡಿದ್ದಾರೆ. ಈಗ ಈ ಕುಟುಂಬಕ್ಕೆ ಏನು ಮಾಡ್ತಿದ್ದೀರಾ, ಏನು ಪರಿಹಾರ ಅಂದ್ರೆ ಇದೆ ಸರ್. ನಾನು ಮತ್ತೆ ಇಲ್ಲಿ ವಾಸವಾಗಿ ಶಿವಮೊಗ್ಗದಲ್ಲಿ ಇದ್ದೀನಿ, ಯಾವುದು ನನಗೇನು ಸಿಕ್ಕಿಲ್ಲ. ಯಾರೂ ಬಂದು ನೋಡಮ್ಮ ನಾವು ಇದ್ದೀವಿ, ಧೈರ್ಯದಾಗಿರು, ನೀವು ಏನಾರ ಒಂದು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು, ಒಂದು 10 ವರ್ಷದ ಮಕ್ಕಳು ಇದ್ದಾಗಲೇ ಮನೆ ಬಿದ್ದು ಆವಾಗಿದ್ದಾನು ಕಷ್ಟಪಟ್ಟಿದ್ದೀನಿ. ಓದೋ ಮಕ್ಕಳನ್ನ ಬಿಡಿಸಿದ್ದೀನಿ. ನಾನು ಭಾಳ ಬೇಜಾರಲ್ಲಿ ಕಷ್ಟದಲ್ಲಿ ನಾನು ಬಂದು ಬಾಡಿಗೆ ಮನೆ ಮಾಡ್ಕೊಂಡಿದ್ದೆ ಸರ್. ಹಿಂಗಾಗಿದೆ, ನಾನು ಏನು ಮಾಡೋಕ್ಕೂ ನನಗೆ ಕೈಲಾಗ್ತಾ ಇಲ್ಲ. ಎಲ್ಲ ಹಾಳಾಗಿದೆ. 1.5 ಕ್ವಿಂಟಲ್ ಅಕ್ಕಿ ಇತ್ತು ತಿನ್ನೋದು, ಅದು ಹಾಳಾಗಿದೆ. ಫ್ರಿಜ್ಜು, TV, ಹುಡುಗರು ಮೊಬೈಲು, ಬಟ್ಟೆ ಅಂತೂ ಒಂದು ಹಿಂಗೆ ಮೈ ಮೇಲೆ ಹಾಕೋಣಂತವು ಇಲ್ಲೇ ಇಲ್ಲ, ಎಲ್ಲ ಹಾಳಾಗೋಗಿದೆ. ಬೀರು ಗೀರು ಎಲ್ಲ ಮನೆ ದಾಖಲೆ ಅದು ಇದು ಮಕ್ಕಳದು ಮರಿದು ಎಲ್ಲ ವೇಸ್ಟ್ ಆಗಿದೆ. ಎಲ್ಲ ನೆಂದು ಎಲ್ಲ ಹಾಳಾಗೋಗಿದೆ. ಏನೇನು ಎತ್ಕೊಂಡು ಕೈ ಇಟ್ಟು ಎತ್ಕೊಳ್ಳೋ ಅಂಥದ್ದು